ಓಂ ಶಾಂತಿ. ಮುರಳಿಯ ದಿನಾಂಕ 7/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈ ಸಮಯದಲ್ಲಿ ತಂದೆಯ ಜೊತೆ ಸೇವೆಯಲ್ಲಿ ಸಹಯೋಗಿಗಳಾಗಿದ್ದೀರಾ. ಆದ್ದರಿಂದ ತಮ್ಮ ಸ್ಮರಣೆ ಆಗುವುದು ಪೂಜೆ ಆಗುವುದಿಲ್ಲ, ಏಕೆಂದರೆ ಶರೀರ ಅಪವಿತ್ರವಾಗಿದೆ. ಪ್ರಶ್ನೆ: ಯಾವ ನಶೆ ತಾವು ಮಕ್ಕಳ ಬುದ್ಧಿಯಲ್ಲಿ ನಿರಂತರವಾಗಿ ಇರಬೇಕು? ಉತ್ತರ: ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಅವರಿಂದ ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜ್ಯದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಈ ನಶೆ ತಮಗೆ ನಿರಂತರವಾಗಿ ಇರಬೇಕು. ವಿಶ್ವಕ್ಕೆ ಮಾಲೀಕರಾಗಬೇಕಾದರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸಬೇಕು. ಎಂದಿಗೂ ಸಹ ತಂದೆಯ ನಿಂದನೆ ಮಾಡಿಸಬಾರದು. ಯಾರ ಜೊತೆಯಲ್ಲಿಯೂ ಜಗಳ ಕಲಹ ಮಾಡಬಾರದು. ತಾವು ಕವಡೆಗಳಿಂದ ವಜ್ರದ ಸಮಾನ ಆಗುತ್ತೀರಾ ಅಂದಾಗ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು. ಗೀತೆ: ಯಾರು ತಂದೆಯ ಜೊತೆ ಇರುತ್ತಾರೆ ಅವರಿಗೆ ಜ್ಞಾನದ ಸುರಿಮಳೆ ಆಗುವುದು. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಯಾರು ತಂದೆಯ ಜೊತೆ ಇರುತ್ತಾರೆ ಅವರು ಬಾಪ್ ದಾದರವರ ಜೊತೆ ಇರುತ್ತಾರೆ. ಈಗಂತೂ ಡಬಲ್ ಇದ್ದಾರೆ ಅಲ್ವಾ? ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಇಬ್ಬರು ಒಟ್ಟಿಗೆ ಇದ್ದಾರಲ್ವಾ? ಇದನ್ನು ಒಳ್ಳೆಯ ರೀತಿ ತಿಳಿಸಲಾಗಿದೆ. ಬ್ರಹ್ಮರವರ ಮೂಲಕ ಪರಂಪಿತ ಪರಮಾತ್ಮ ಶಿವ ಸ್ಥಾಪನೆಯ ಕಾರ್ಯವನ್ನು ಹೇಗೆ ಮಾಡುತ್ತಾರೆ. ಅವರಂತೂ ಹೊರಗಿನವರು ತಿಳಿದುಕೊಂಡಿಲ್ಲ, ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಶಿವ ತಂದೆಗೆ ತಮ್ಮ ಶರೀರವಂತೂ ಇಲ್ಲ, ಶ್ರೀಕೃಷ್ಣನಿಗಂತೂ ತಮ್ಮ ಶರೀರವಿದೆ. ಆ ರೀತಿಯೂ ಹೇಳಲಿಕ್ಕಾಗೋದಿಲ್ಲ. ಪರಮಾತ್ಮ ಶ್ರೀಕೃಷ್ಣನ ಶರೀರದ ಮೂಲಕ ಯಾಕೆ ಈ ಜ್ಞಾನವನ್ನು ಕೊಡಲಿಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ. ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ ಅಂದಾಗ ಅವಶ್ಯವಾಗಿ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಬೇಕಾಗುವುದು. ಬೇರೆ ಯಾವ ಉಪಾಯವೂ ಇಲ್ಲ. ಪ್ರೇರಣೆಯಿಂದ ಏನು ನಡೆಯುವುದಿಲ್ಲ, ಪ್ರೇರಣೆಯ ಮಾತೇ ಇಲ್ಲ. ತಂದೆ ಬ್ರಹ್ಮರವರ ಮೂಲಕ ಎಲ್ಲವನ್ನು ತಿಳಿಸುತ್ತಾರೆ. ವಿಜಯ ಮಾಲೆಗೆ ರುಂಡ ಮಾಲೆ ಎಂದು ಹೇಳಲಾಗುವುದು. ಅದನ್ನು ಮನುಷ್ಯರು ಪೂಜಿಸುತ್ತಾರೆ, ಸ್ಮರಿಸುತ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ರುದ್ರಮಾಲೆಯಂತೂ ಕೇವಲ ಸ್ಮರಣೆ ಮಾಡಲಾಗುವುದು. ಮೇರು ಎಂದು ಹೇಳಲಾಗತ್ತೆ ಬ್ರಹ್ಮ ಸರಸ್ವತಿಗೆ. ಬಾಕಿ ಮಾಲೆ ಮಕ್ಕಳದಾಗಿದೆ. ವಿಷ್ಣುವಿನ ಮಾಲೆಯಂತೂ ಒಂದೇ, ಪೂಜಿಸಲ್ಪಡುವುದು. ಈ ಸಮಯದಲ್ಲಿ ತಾವು ಪುರುಷಾರ್ಥಿಗಳಾಗಿದ್ದೀರಾ. ತಮ್ಮ ಸ್ಮರಣೆ ಆಗತ್ತೆ ಅಂತಿಮದಲ್ಲಿ. ಆತ್ಮರ ಮಾಲೆನ ಅಥವಾ ಜೀವಾತ್ಮಗಳ ಮಾಲೆನ ಪ್ರಶ್ನೆ ಅಂತೂ ಬರುತ್ತೆ ಅಲ್ವಾ? ವಿಷ್ಣುವಿನ ಮಾಲೆಯಂತೂ ಚೈತನ್ಯ ಜೀವಾತ್ಮಗಳ ಮಾಲೆಯಾಗಿದೆ. ಲಕ್ಷ್ಮೀನಾರಾಯಣರಿಗೆ ಪೂಜೆ ಮಾಡಲ್ಪಡುವುದು, ಏಕೆಂದರೆ ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದೆ. ರುದ್ರಮಾಲೆ ಕೇವಲ ಆತ್ಮಗಳ ಮಾಲೆಯಾಗಿದೆ, ಏಕೆಂದರೆ ಶರೀರವಂತೂ ಅಪವಿತ್ರವಾಗಿದೆ. ಅದಕ್ಕೆ ಪೂಜಿಸಲ್ಪಡುವುದಿಲ್ಲ. ಆತ್ಮ ಹೇಗೆ ಪೂಜಿಸಲ್ಪಡುವುದು? ತಾವು ಹೇಳುತ್ತೀರಾ ರುದ್ರಮಾಲೆಗೆ ಪೂಜೆ ಆಗುವುದೆಂದು. ಆದರೆ ಇಲ್ಲ, ಪೂಜಿಸಲ್ಪಡುವುದಿಲ್ಲ. ಹೆಸರೇ ಆಗಿದೆ ಸ್ಮರಿಸಲ್ಪಡುತ್ತೆ ಎಂದು. ಏನೆಲ್ಲ ಮಣಿಗಳು, ಮಾಲೆಯ ಮಣಿಗಳಿದ್ದಾರೆ, ಅದು ತಾವು ಮಕ್ಕಳದೇ ಸ್ಮಾರಕ. ತಮ್ಮ ಸ್ಮರಣೆಯಾಗುವುದು ಯಾವಾಗ ಶರೀರದಲ್ಲಿ ಇರುತ್ತೀರಾ ಆಗ. ಮಣಿಗಳಂತೂ ಬ್ರಾಹ್ಮಣರದೇ ಆಗಿದೆ. ಸ್ಮರಣೆ ಯಾರನ್ನು ಮಾಡುವುದು? ಇದಂತೂ ಯಾರಿಗೂ ಗೊತ್ತಿಲ್ಲ. ಇದಾಗಿದೆ ಬ್ರಾಹ್ಮಣರದು. ಭಾರತದ ಸೇವೆ ಮಾಡುವಂತಹ ವೇದಾನ ಬ್ರಾಹ್ಮಣರು ಭಾರತದ ಸೇವೆ ಮಾಡುವ ಕಾರಣದಿಂದಾಗಿ ಸ್ಮರಣೆ ಮಾಡಲ್ಪಡುವುದು, ನೆನಪು ಮಾಡಲಾಗುವುದು. ಜಗದಂಬೆ, ದೇವತೆಗಳು ಮುಂತಾದವರನ್ನು ನೆನಪು ಮಾಡಲಾಗತ್ತಾ? ಪೂಜೆ ಲಕ್ಷ್ಮಿಗೆ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಪೂಜೆಗೆ ಯೋಗ್ಯರಾಗ್ತಾರೆ, ತಾವಲ್ಲ. ಏಕೆಂದರೆ ತಮ್ಮ ಶರೀರ ಪತಿತ ಇದೆ. ಆತ್ಮ ಪವಿತ್ರವಾಗಿದೆ, ಆದರೆ ಪೂಜಿಸಲ್ಪಡುವುದಿಲ್ಲ, ಸ್ಮರಣೆ ಮಾಡಲಾಗುವುದು. ಯಾರಾದರೂ ನಿಮ್ಮನ್ನು ಕೇಳುತ್ತಾರೆ, ಆಗ ನಿಮಗೆ ಗೊತ್ತಿರಬೇಕು, ತಿಳಿಸ್ಬೇಕಾದ್ರೆ ತಾವು ಬ್ರಾಹ್ಮಣಿಯರಾಗಿದ್ದೀರಾ. ತಮ್ಮ ಸ್ಮಾರಕ ದೇವಿಯರ ರೂಪದಲ್ಲಿ ಇದೆ. ತಾವು ಶ್ರೀಮತದಂತೆ ಸ್ವಯಂ ಪಾವನರಾಗುತ್ತೀರಾ ಅಂದಾಗ ಮಾಲೆ ಫಸ್ಟ್ ಬ್ರಾಹ್ಮಣರದು ಎಂದು ತಿಳಿದುಕೊಳ್ಳಲಾಗುವುದು, ಅನಂತರ ದೇವತೆಗಳದು.
ವಿಚಾರ ಸಾಗರ ಮಂಥನ ಮಾಡುವುದರಿಂದ ರಿಸಲ್ಟ್ ಬರುವುದು, ಫಲಿತಾಂಶ ಬರುವುದು. ಯಾವಾಗ ಆತ್ಮರು ಸಾಲಿಗ್ರಾಮಗಳ ರೂಪದಲ್ಲಿರುತ್ತಾರೆ ಆಗ ಪೂಜಿಸಲ್ಪಡುತ್ತಾರೆ. ಶಿವನ ಪೂಜೆ ಆಗತ್ತೆ ಅಂದಾಗ ಸಾಲಿಗ್ರಾಮಗಳಿಗೂ ಆಗುವುದು. ಏಕೆಂದರೆ ಆತ್ಮ ಪವಿತ್ರವಾಗಿದೆ, ಶರೀರ ಇಲ್ಲ. ಸ್ಮರಣೆ ಕೇವಲ ನಿಮ್ಮದೇ ಮಾಡಲಾಗುವುದು. ಏಕೆ? ತಾವು ಶರೀರದ ಜೊತೆಯಲ್ಲಿ ಸೇವೆ ಮಾಡುತ್ತೀರಾ, ತಮ್ಮ ಪೂಜೆ ಆಗುವುದಿಲ್ಲ. ನಂತರ ಯಾವಾಗ ಶರೀರ ಬಿಡುತ್ತೀರಾ ಆಗ ತಾವು ಸಹ ಶಿವನ ಜೊತೆ ಪೂಜಿಸಲ್ಪಡುತ್ತೀರಾ. ವಿಚಾರ ಮಾಡಲಾಗುತ್ತೆ ಅಲ್ವಾ? ತಾವು ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದೀರಾ. ಶಿವತಂದೆಯು ಬ್ರಹ್ಮರವರಲ್ಲಿ ಬರುತ್ತಾರೆ ಅಂದಾಗ ಬ್ರಹ್ಮರವರು ಸಾಕಾರದಲ್ಲಿದ್ದಾರೆ. ತಾವು ಪರಿಶ್ರಮ ಪಡುತ್ತೀರಾ. ಈ ಮಾಲೆ ಹೇಗೆ ಸಾಕಾರಿಯಾಗಿದೆ? ಬ್ರಹ್ಮ ಸರಸ್ವತಿ, ತಾವು ಜ್ಞಾನ ಗಂಗೆಯರಾಗಿದ್ದೀರಾ. ತಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ. ಈ ರುದ್ರ ಜ್ಞಾನ ಯಜ್ಞವನ್ನು ರಚಿಸಲ್ಪಟ್ಟಿದೆ. ಯಾವ ಮಾಲೆಗೆ ಪೂಜೆ ಮಾಡಲಾಗತ್ತೆ ಅದರಲ್ಲಿ ಕೇವಲ ಶಿವ ಮತ್ತು ಸಾಲಿಗ್ರಾಮಗಳು ಇರುವಂತಹದ್ದು. ಬ್ರಹ್ಮ ಸರಸ್ವತಿ ಅಥವಾ ತಾವ ಮಕ್ಕಳ ಹೆಸರು ಇರುವುದಿಲ್ಲ. ಇಲ್ಲಂತೂ ಎಲ್ಲರ ಹೆಸರು ಇದೆ. ತಮ್ಮ ಸ್ಮರಣೆ ಮಾಡಲಾಗುವುದು. ಯಾರೆಲ್ಲ ಜ್ಞಾನ ಗಂಗೆಯರಿದ್ದಾರೆ ತಮ್ಮೆಲ್ಲರ ಸ್ಮರಣೆಯಾಗುವುದು. ಶಿವ ತಂದೆ ಜ್ಞಾನ ಸಾಗರ ಇವರಾಗಿದ್ದಾರೆ. ಬ್ರಹ್ಮಪುತ್ರ ದೊಡ್ಡ ನದಿ. ಈ ಬ್ರಹ್ಮ ತಾಯಿಯೂ ಆಗಿದ್ದಾರೆ. ಸಾಗರ ಒಬ್ಬರೇ. ಬಾಕಿ ಗಂಗೆಯರು ವಿಧ ವಿಧವಾಗಿ ಅನೇಕ ಪ್ರಕಾರದವರು ಇರುತ್ತಾರೆ. ನಂಬರ್ ವಾರಾಗಿ ಯಾರಲ್ಲಿ ಒಳ್ಳೆಯ ಜ್ಞಾನ ಇರುತ್ತೆ ಅವರಿಗೆ ಸರೋವರ ಎಂದು ಹೇಳಲಾಗುವುದು. ಮಹಿಮೆ ಇದೆ ಅಲ್ವಾ? ಹೇಳ್ತಾರೆ ಮಾನಸ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಪರಿಜಾದ ಆಗ್ತಾರೆ, ದೇವಿ ದೇವತೆ ಆಗುತ್ತಾರೆ ಎಂದು. ಅಂದಾಗ ನಿಮ್ಮ ಮಾಲೆ ಸ್ಮರಿಸಲ್ಪಡುವುದು. ಸ್ಮರಣೆ ಹೇಳ್ತಾರಲ್ವಾ, ಸ್ಮರಣೆ ಮಾಡಲಾಗತ್ತೆ ಅಂತ ಹೇಳಲಾಗತ್ತಲ್ವಾ? ಸ್ಮರಣೆ ಮಾಡಿ. ಕೇವಲ ರಾಮ ರಾಮ ಅಂತ ಹೇಳ್ಕೊಡ್ತಾರವರು. ಆದರೆ ತಾವು ತಿಳಿದುಕೊಂಡಿದ್ದೀರಾ ಸ್ಮರಣೆ ಯಾರದು ಮಾಡಲಾಗುವುದು. ಯಾರು ಜಾಸ್ತಿ ಸರ್ವಿಸ್ ಮಾಡ್ತಾರೆ ಅವರ ಸ್ಮರಣೆ ಆಗುವುದು. ಮೊದಲು ಬಾಬಾ, ಅನಂತರ ಹೂ ಮತ್ತು ಮೇರುದಾನ, ಯುಗಲ್ಮಣಿಗಳು. ಬಹಳ ಯಾರು ಪರಿಶ್ರಮ ಪಡ್ತಾರೆ ಅವ್ರದ್ದು ಪೂಜೆ ಆಗತ್ತೆ. ಅನಂತರ ರುದ್ರಮಾಲೆಯಿಂದ ವಿಷ್ಣುವಿನ ಮಾಲೆ ಆಗುವುದು. ನೀವು ಕೇವಲ ಆತ್ಮನೆಯ ರೂಪದಲ್ಲಿ ಪೂಜಿಸಲ್ಪಡುತ್ತೀರಾ. ತಾವು ಈಗ ಸ್ಮರಣೆಗೆ ಯೋಗ್ಯರಾಗಿದ್ದೀರಾ. ಸ್ಮರಣೆ ನಿಮ್ಮದಾಗುತ್ತೆ, ಬಾಕಿ ಪೂಜೆ ಆಗುವುದಿಲ್ಲ. ಏಕೆಂದರೆ ಆತ್ಮ ಪವಿತ್ರ, ಶರೀರ ಅಪವಿತ್ರವಾಗಿದೆ. ಅಪವಿತ್ರ ವಸ್ತುವನ್ನು ಎಂದಿಗೂ ಪೂಜಿಸಲ್ಪಡುವುದಿಲ್ಲ. ಯಾವಾಗ ರುದ್ರಮಾಲೆ ಆಗಲು ಯೋಗ್ಯರಾಗುತ್ತೀರಾ ಆಗ ಅಂತಿಮದಲ್ಲಿ ತಾವು ಶುದ್ಧರಾಗುತ್ತೀರಾ. ತಮಗೆ ಸಾಕ್ಷಾತ್ಕಾರವಾಗುವುದು. ಪಾಸ್ವಿತಾನರ್ ಯಾರು ಯಾರು ಆಗುತ್ತಾರೆಂದು ಸರ್ವಿಸ್ ಮಾಡುವುದರಿಂದ ಬಹಳ ಹೆಸರು ಪ್ರಸಿದ್ಧವಾಗುವುದು. ಗೊತ್ತಾಗತ್ತೆ ವಿಜಯ ಮಾಲೆಯಲ್ಲಿ ನಂಬರ್ ವಾರಾಗಿ ಯಾರೆಲ್ಲ ಬರುತ್ತಾರೆ ಎಂದು. ಈ ಮಾತುಗಳು ಬಹಳ ಗುಹ್ಯವಾಗಿವೆ. ಮನುಷ್ಯರಂತೂ ಕೇವಲ ರಾಮ ರಾಮ ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ನರು ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ. ಮಾಲೆಯ ಅರ್ದಿರತ್ತೆ. ಭಗವಂತ ಅಂತೂ ಒಬ್ಬರಾಗಿದ್ದಾರೆ. ಬಾಕಿ ಯಾರು ಸಮೀಪ ಕುಳಿತಿರುತ್ತಾರೆ ಅವರದ್ದು ಮಾಲೆ ತಯಾರಾಗತ್ತೆ. ಈ ಮಾಲೆಯನ್ನು ತಾವು ಈಗ ಕೇವಲ ತಿಳಿದುಕೊಂಡಿದ್ದೀರಾ. ತಮ್ಮ ಆದಿಸನಾತನ ದೇವಿ ದೇವತಾ ಧರ್ಮದವರು ತಿಳಿದುಕೊಳ್ಳಲಿಲ್ಲವೆಂದರೆ ಮತ್ತೆ ಬೇರೆಯವರು ಹೇಗೆ ತಿಳಿದುಕೊಳ್ಳುತ್ತಾರೆ? ಎಲ್ಲರನ್ನ ಪತಿತರಿಂದ ಪಾವನ ಮಾಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ. ಕ್ರೈಸ್ತನಿಗಾಗಿ ಈ ರೀತಿ ಹೇಳುವುದಿಲ್ಲ ಅವರು ಪತಿತರನ್ನ ಪಾವನ ಮಾಡುವಂತಹವರೆಂದು. ಅವರನ್ನು ಜನನ ಮರಣದಲ್ಲಿ ಕೆಳಗೆ ಇಳಿಸಿದ್ದಾರೆ. ವಾಸ್ತವದಲ್ಲಿ ಅವರಿಗೆ ಗುರು ಎಂದು ಹೇಳುವುದಿಲ್ಲ. ಏಕೆಂದರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಯಾವಾಗ ಅಂತಿಮದಲ್ಲಿ ಜಡೀಭೂತ ಅವಸ್ಥೆ ಆಗತ್ತೆ ಆಗ ತಂದೆ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ. ಆತ್ಮ ಮೇಲಿಂದ ಬರುತ್ತೆ ಧರ್ಮ ಸ್ಥಾಪನೆ ಮಾಡಲು. ಅನ್ಯ ಧರ್ಮಸ್ಥಾಪಕರು ಜನನ ಮರಣದಲ್ಲಿ ಬರುತ್ತಾರೆ. ಸದ್ಗುರು ಶಿವ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಎಲ್ಲರ ಸದ್ಗತಿದಾತ ಬಾಬಾ ಆಗಿದ್ದಾರೆ. ಸತ್ಯವಾದ ಸದ್ಗುರು ಮನುಷ್ಯರಿರಲು ಸಾಧ್ಯವಿಲ್ಲ. ಅವರಂತೂ ಕೇವಲ ಬರುತ್ತಾರೆ ಧರ್ಮ ಸ್ಥಾಪನೆ ಮಾಡಲು. ಅವರ ನಂತರ ಎಲ್ಲರೂ ಬರ್ತಾರೆ ಪಾತ್ರ ಮಾಡಲು. ಆ ಧರ್ಮದ ಆತ್ಮಗಳು
ಯಾವಾಗ ಎಲ್ಲರೂ ತಮೋ ಪ್ರಧಾನ ಅವಸ್ಥೆಯನ್ನು ಹೊಂದುತ್ತಾರೆ, ಬಾಬಾ ಹೇಳ್ತಾರೆ ಆಗ ನಾನು ಬರ್ತೇನೆ, ಸರ್ವರ ಸದ್ಗತಿ ಮಾಡುತ್ತೇನೆ. ಎಲ್ಲರೂ ವಾಪಸ್ ಹೋಗುತ್ತಾರೆ. ಅನಂತರ ಹೊಸದಾಗಿ ಚಕ್ರ ಪ್ರಾರಂಭವಾಗುವುದು. ತಾವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಯಾರು ರಾಜಯೋಗವನ್ನು ಕಲಿಯುತ್ತಾರೆ ಅವರೇ ರಾಜಾಯಿ ಪದವಿಯನ್ನು ಪಡೆಯುತ್ತಾರೆ. ಮತ್ತು ಕೆಲವರು ರಾಜರಾಗ್ತಾರೆ, ಕೆಲವರು ಪ್ರಜೆಗಳಾಗ್ತಾರೆ. ಪ್ರಜೆಗಳಂತೂ ಅನೇಕರಾಗ್ತಾರೆ. ರಾಜಾಯಿ ಪದವಿ ಪಡೆಯುವುದಂತೂ ಕಷ್ಟದ ಮಾತಾಗಿದೆ. ಅಂತಿಮದಲ್ಲಿ ಪೂರ್ಣವಾಗಿ ಗೊತ್ತಾಗುವುದು ವಿಜಯ ಮಾಲೆಯಲ್ಲಿ ಯಾರು ಮಣಿಗಳಾಗುತ್ತಾರೆ ಎಂದು. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಮೂಟೆ ಹೊರಬೇಕಾಗತ್ತೆ, ಅಂದರೆ ಪದವಿ ಸಿಗುವುದಿಲ್ಲ. ಸತ್ಯಯುಗದಲ್ಲಿ ಬರುತ್ತಾರೆ, ಆದರೆ ನೌಕರ ಚಾಕರರಾಗಬೇಕಾಗುವುದು. ಇದು ಎಲ್ಲರಿಗೂ ಗೊತ್ತಾಗತ್ತೆ. ಹೀಗೆ ಪರೀಕ್ಷೆಯ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಯಾರು ಪಾಸ್ ಆಗುತ್ತಾರೆಂದು. ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿಲ್ಲವೆಂದರೆ ಫೇಲ್ ಆಗುತ್ತಾರೆ. ನಿಮ್ಮದು ಇದು ಬೇಹದ್ದಿನ ವಿದ್ಯಾಭ್ಯಾಸವಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯವಂತೂ ಒಂದೇ ಆಗಿದೆ. ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಬೇಕು. ಇದರಲ್ಲಿ ನಂಬರ್ ವಾರಾಗಿ ಪಾಸ್ ಆಗುತ್ತಾರೆ. ವಿದ್ಯಾಭ್ಯಾಸ ಒಂದೇ ಆಗಿದೆ ರಾಜಯೋಗದ್ದು. ರಾಜಾಯಿ ಪದವಿ ಪಡೆಯುವುದರಲ್ಲಿ ಪರಿಶ್ರಮವಿದೆ ಮತ್ತು ಸರ್ವೀಸು ಮಾಡಬೇಕು. ಯಾರು ರಾಜರಾಗ್ತಾರೆ ಅವರು ನಂತರ ತಮ್ಮ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಒಳ್ಳೊಳ್ಳೆಯ ಮಕ್ಕಳು ದೊಡ್ಡ ದೊಡ್ಡ ಸೆಂಟರ್ಸು ಸಂಭಾಲನೆ ಮಾಡುತ್ತಾರೆ, ತುಂಬ ಪ್ರಜೆಗಳನ್ನು ತಯಾರು ಮಾಡುತ್ತಾರೆ. ಬಾಬಾನು ಹೇಳುತ್ತಾರೆ ದೊಡ್ಡ ತೋಟವನ್ನು ತಯಾರು ಮಾಡಿ, ಆಗ ಬಾಬರೂರು ಸಹ ಬಂದು ನೋಡ್ತಾರೆ. ಈಗಂತೂ ಬಹಳ ಚಿಕ್ಕದಿದೆ. ಬಾಂಬೆಯಲ್ಲಂತೂ ಲಕ್ಷಾಂತರ ಜನ ತಯಾರಾಗುತ್ತಾರೆ. ಸೂರ್ಯವಂಶದ ಪೂರ್ತಿ ಮನೆತನ ತಯಾರಾಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಯಾರು ಪರಿಶ್ರಮ ಪಡುತ್ತಾರೆ ಅವರು ರಾಜರಾಗುತ್ತಾರೆ, ಬಾಕಿ ಪ್ರಜೆಗಳಾಗುತ್ತಾರೆ. ಗಾಯನವೂ ಇದೆ, ಏ ಪ್ರಭು ನಿಮ್ಮ ಸದ್ಗತಿಯ ಲೀಲೆ ಎಂದು. ತಾವು ಹೇಳುತ್ತೀರಾ ವಾಹ ಬಾಬಾ ನಿಮ್ಮ ಗತಿ ಮತ ಭಿನ್ನವಾಗಿದೆ. ಸರ್ವರ ಸದ್ಗತಿ ಮಾಡುವಂತಹ ಶ್ರೀಮತ ತಂದೆ ಕೊಡುತ್ತಾರೆ. ಅವರ ಮತ ಎಲ್ಲದಕ್ಕಿಂತಲೂ ಭಿನ್ನವಾಗಿದೆ. ತಂದೆಯ ಜೊತೆಯಲ್ಲಿ ನಾವೆಲ್ಲರೂ ಹೋಗುತ್ತೇವೆ. ಬಾಬಾ ಯಾರನ್ನೂ ಬಿಡುವುದಿಲ್ಲ, ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ನಿರಾಕಾರಿ ಆಕಾರಿ ಸಾಕಾರಿ ಲೋಕವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಸಹ ಕಂಪ್ಲೀಟ್ ಜ್ಞಾನ ಅಲ್ಲ. ಮೊದಲಂತೂ ಮೂಲವತನವನ್ನು ತಿಳಿದುಕೊಳ್ಳಬೇಕು. ಅಲ್ಲಿ ನಾವು ಆತ್ಮರು ಇರುತ್ತೇವೆ. ಈ ಪೂರ್ತಿ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ. ಈ ಎಲ್ಲ ಮಾತುಗಳು ಎಷ್ಟು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಅವರಂತೂ ಹೇಳುತ್ತಾರೆ ಶಿವ ನಾಮರೂಪದಿಂದ ಭಿನ್ನವಾಗಿದ್ದಾರೆ. ಚಿತ್ರಗಳು ಇವೆ, ಮತ್ತೆಯೂ ಸಹ ಹೇಳ್ತಾರೆ ನಾಮರೂಪದಿಂದ ಭಿನ್ನ ಎಂದು. ಕೇವಲ ಹೇಳುತ್ತಾರೆ ಸರ್ವವ್ಯಾಪಿ. ಒಬ್ಬ MP ಇದ್ದರು, ಅವ್ರು ಹೇಳುತ್ತಾ ಇದ್ದರು ನಾನು ಒಪ್ಕೊಳ್ಳೋದಿಲ್ಲ ಈಶ್ವರ ಸರ್ವವ್ಯಾಪಿ ಎಂಬುದನ್ನು. ಅವ್ರು ಹೇಳ್ತಾ ಇದ್ರು ಭಗವಂತ ಸರ್ವವ್ಯಾಪಿ ಅಲ್ಲ, ನಾನು ಒಪ್ಪಲ್ಲ ಅಂತ ಹೇಳಿ. ಮನುಷ್ಯರು ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಹೊಡೆಯುತ್ತಾರೆ, ಸಾಯಿಸುತ್ತಾರೆ. ಇದೇನು ಈಶ್ವರನ ಕೆಲಸನ? ಭಗವಂತ ಹೊಡಿತಾರ, ಸಾಯಿಸ್ತಾರ? ಮುಂದೆ ಹೋಗ್ತಾ ಎಲ್ಲರೂ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಯಾವಾಗ ನಿಮ್ಮದು ಸಹ ಪರಿವಾರ ವೃದ್ಧಿಯಾಗತ್ತೆ. ಬಾಬಾರವರು ರಾತ್ರಿಯಲ್ಲಿಯೂ ತಿಳಿಸಿದ್ದರು, ಯಾರು ತಮ್ಮನ್ನು ತಾವು ಬುದ್ಧಿವಂತರೆಂದು ತಿಳಿದುಕೊಳ್ಳುತ್ತಾರೆ ಅವರು ಇಂತಹ ಪತ್ರಗಳನ್ನು ಬರೆಯುತ್ತಾರೆ. ಪೂರ್ತಿ ಜ್ಞಾನ ಏನಿದೆ ಅವರಿಗೆ ತಿಳಿಸಬೇಕು, ಬರೆಯಬೇಕು. ನಾವು ಪೂರ್ತಿ ಜ್ಞಾನ ಕೊಡುತ್ತೇವೆ ಎಂದು. ಮೂಲವತನದ ಜ್ಞಾನವನ್ನು ಕೊಡಬಹುದು. ನಿರಾಕಾರ ತಂದೆಯ ಪರಿಚಯ ಕೊಡಬಹುದು. ನಂತರ ಪ್ರಜಾಪಿತ ಬ್ರಹ್ಮ, ಅನಂತರ ಬ್ರಾಹ್ಮಣ ಧರ್ಮದ ಪ್ರತಿಯಾಗಿ ತಿಳಿಸಬೇಕು. ಲಕ್ಷ್ಮೀನಾರಾಯಣ ಮತ್ತು ರಾಮ ಸೀತೆ ಅವರ ಮನೆತನ ಹೇಗೆ ನಡೆಯುತ್ತೆ, ಅನಂತರ ಅವರಿಂದ ರಾಜ್ಯವನ್ನು ಯಾರು ಕಸಿದುಕೊಳ್ಳುತ್ತಾರೆ, ಆ ಒಂದು ಸ್ವರ್ಗ ಎಲ್ಲಿ ಹೋಯಿತು. ಹಾಗೆ ಹೇಳಲಾಗತ್ತೆ ನರಕ ಎಲ್ಲಿ ಹೋಯಿತು ಅಂದರೆ ನರಕ ಸಮಾಪ್ತಿ ಆಗತ್ತೆ, ಸ್ವರ್ಗವೂ ಸಹ ಸಮಾಪ್ತಿಯಾಗುವುದು. ಆ ಸಮಯದಲ್ಲಿಯೂ ಕೂಡ ಭೂಕಂಪ ಆಗತ್ತೆ. ತ್ರೇತಾಯುಗ ದ್ವಾಪರ ಯುಗದ ಮಧ್ಯದಲ್ಲಿ
ಯಾವಾಗ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಅಂದರೆ ವಿಕಾರಗಳಿಗೆ ವಶ ಆಗ್ತಾರೆ. ಆಗ ಪ್ರಕೃತಿ ಸಹಿಸೋದಿಲ್ಲ, ಪಂಚತತ್ವಗಳು ಸಹ ಸಹಿಸೋದಿಲ್ಲ ಅಪವಿತ್ರತೆಯನ್ನು. ಆಗ ಇದೆಲ್ಲ ನಡೆಯುತ್ತೆ, ಭೂಕಂಪ ಅದೆಲ್ಲ ನಡೆಯುತ್ತೆ. ವಜ್ರ ವೈಡೂರ್ಯಗಳ ಮಹಲ್ಲುಗಳೆಲ್ಲ ಹಾಗೆ ಹೊರಟೋಗ್ಬಿಡತ್ತೆ. ಆಮೇಲೆ ಅದನ್ನು ಯಾರೂ ಹೊರತೆಗಿಲಿಕ್ಕಾಗೋದೇ ಇಲ್ಲ. ಚಿನ್ನ ವಜ್ರ ವೈಡೂರ್ಯಗಳ ಮಹಲ್ಲುಗಳು ಕೆಳಗಿನಿಂದ, ಭೂಮಿಯ ಒಳಗಿಂದ ಏನು ಬರೋದಿಲ್ಲ. ಸೋಮನಾಥ ಮಂದಿರ ನಂತರ ತಯಾರಾಗಿದ್ದು, ಅದರಿಂದ ಅವರ ಮನೆ ಸೋಮನಾಥ ಮಂದಿರಕ್ಕಿಂತಲೂ ರಾಜರ ಮನೆ ದೊಡ್ಡದಾಗಿರ್ತಾ ಇತ್ತು. ಲಕ್ಷ್ಮೀನಾರಾಯಣರ ಮನೆ ಹೇಗಿರ್ಬೋದು ಯೋಚನೆ ಮಾಡಿ ಅಲ್ವಾ? ಲಕ್ಷ್ಮೀನಾರಾಯಣ ಸ್ವರ್ಗದ ದೇವಿ ದೇವತೆಗಳು, ಅವರ ಅರಮನೆ ಹೇಗಿರಬಹುದು? ಪೂರ್ತಿ ಆಸ್ತಿಯಲ್ಲಿ ಹೋಯಿತು. ಇಂತಹ ಮಾತುಗಳನ್ನು ಯಾವಾಗ ವಿದ್ವಾಂಸರು ಕೇಳುತ್ತಾರೆ ಆಗ ಆಶ್ಚರ್ಯ ಪಡುತ್ತಾರೆ. ಇವರ ಜ್ಞಾನವಂತೂ ಜಬರ್ದಸ್ತಿದೆ ಎಂದು. ಮನುಷ್ಯರು ಏನೂ ತಿಳಿದುಕೊಂಡಿಲ್ಲ, ಕೇವಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇದೆಲ್ಲ ಮಾತುಗಳು ತಿಳಿದುಕೊಳ್ಳುವ ಮತ್ತು ತಿಳಿಸುವಂತಹ ಮಾತುಗಳಾಗಿವೆ. ತಮಗೆ ಹಣ ಸಿಗತ್ತೆ, ಜ್ಞಾನಧನ ಸಿಗ್ತಾ ಇದೆ ದಾನ ಮಾಡಲಿಕ್ಕೆ. ಬಾಬಾ ತಮಗೆ ಕೊಡುತ್ತಾ ಇರುತ್ತಾರೆ, ತಾವು ಕೊಡುತ್ತಾ ಹೋಗಿ. ಇದು ಅಕೂಟವಾದ ಖಜಾನೆಯಾಗಿದೆ. ಪೂರ್ತಿ ಆಧಾರ ಧಾರಣೆಯ ಮೇಲೆ ಇದೆ. ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ. ವಿಚಾರ ಮಾಡಿ, ಎಲ್ಲಿ ಕವಡೆಗಳು ಎಲ್ಲಿ ವಜ್ರಗಳು. ವಜ್ರಗಳಿಗೆ ಮೌಲ್ಯ ಬೆಲೆ ಎಲ್ಲದಕ್ಕಿಂತ ಜಾಸ್ತಿ, ಕವಡೆಗಳ ಬೆಲೆ ಎಲ್ಲದಕ್ಕಿಂತ ಕಡಿಮೆ. ಈಗ ತಾವು ಕವಡೆಗಳಿಂದ ವಜ್ರದ ಸಮಾನ ಆಗುತ್ತಿದ್ದೀರಾ. ಈ ಮಾತುಗಳು ಎಂದಿಗೂ ಯಾರ ಸ್ವಪ್ನದಲ್ಲಿಯೂ ಬರುವುದಿಲ್ಲ. ಕೇವಲ ತಿಳಿದುಕೊಳ್ಳುತ್ತಾರೆ, ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಅದು ದೇವತೆಗಳಿದ್ದು ಹೋಗಿದ್ದಾರೆ. ಬಾಕಿ ರಾಜ್ಯ ಯಾವಾಗ ಯಾರು ಕೊಟ್ಟರು ಏನನ್ನೂ ತಿಳಿದುಕೊಂಡಿಲ್ಲ. ಯಾರು ರಾಜ್ಯವನ್ನು ಕೊಟ್ಟರು? ಇಲ್ಲಂತೂ ಏನೂ ಇಲ್ಲ. ರಾಜಯೋಗದಿಂದ ಸ್ವರ್ಗದ ರಾಜ್ಯ ಸಿಗುವುದು ಇದಂತೂ ಅದ್ಭುತ ಅಲ್ವಾ? ಒಳ್ಳೆಯ ರೀತಿ ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಬೇಕು. ಆದರೆ ಮಾಯೆ ಈ ಒಂದು ನಶೆಯನ್ನು ಸ್ಥಿರವಾಗಿರಲು ಬಿಡುವುದಿಲ್ಲ. ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಈ ಜ್ಞಾನವನ್ನು ಓದಿ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಇದು ಎಂದಾದರೂ ಯಾರ ಬುದ್ಧಿಯಲ್ಲಾದರೂ ಬಂದಿದೆಯಾ? ಬಂದಿದೆಯಾ ಕೇಳ್ತಾರೆ. ಬಾಬಾ ಯಾವತ್ತಾದರೂ ಯೋಚನೆ ಮಾಡಿದ್ರಾ? ಬಾಬಾ ತಿಳಿಸುತ್ತಾರೆ ಮಕ್ಕಳಿಗೆ ಎಷ್ಟು ಪರಿಶ್ರಮ ಪಡಬೇಕಾಗುವುದು. ಗುರುಗಳಿಗೆ ನಿಂದನೆ ಮಾಡುವವರು ಎಲ್ಲಿಯೂ ನಿಲ್ಲಲಾಗುವುದಿಲ್ಲ. ಅಂದರೆ ಬಾಬ್ರವರ ಕಾರ್ಯದಲ್ಲಿ ವಿಘ್ನರೂಪ ಆಗುವಂತಹವರು, ಬಾಬನ ಹೆಸರಿಗೆ ಕಳಂಕ ತರುವವರು ಎಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ. ಇದು ಇಲ್ಲಿನ ಮಾತು. ಮುಖ್ಯ ಗುರಿ ಉದ್ದೇಶವೇ ಇರುವುದಿಲ್ಲ ಅಂತಹವರಿಗೆ. ನಿಮಗಂತೂ ಮುಖ್ಯ ಗುರಿ ಉದ್ದೇಶವಿದೆ. ತಂದೆ, ಶಿಕ್ಷಕ, ಸದ್ಗುರು ಮೂವರು ಇದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ವಿದ್ಯಾಭ್ಯಾಸದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಎಷ್ಟು ಜಬರ್ದಸ್ತಾಗಿ ಈ ಜ್ಞಾನವಿದೆ. ಎಷ್ಟು ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸಬೇಕು. ಅಂತಹ ಯಾವುದೇ ಮಾತಿರಬಾರದು. ಬಾಬನ ನಿಂದನೆ ಆಗುವಂತಹ ವಿಷಯ ಇರಬಾರ್ದಂತಹ ಕರ್ಮ, ಅಂತಹ ವ್ಯವಹಾರ ಇರಬಾರದು. ಯಾರ ಜೊತೆಯಲ್ಲಿಯೂ ಜಗಳ ಕಲಹ ಮಾಡಬಾರದು. ಎಲ್ಲರ ಜೊತೆ ಮಧುರವಾಗಿ ಮಾತನಾಡಬೇಕು. ತಂದೆಯ ಪರಿಚಯ ಕೊಡಬೇಕು. ಬಾಬಾ ಹೇಳುತ್ತಾರೆ, ದಾನ ಮಾಡಿದರೆ ಗ್ರಹಣ ಬಿಟ್ಟು ಹೋಗುವುದು. ನಂಬರ್ 1 ದಾನವಾಗಿದೆ ದೇಹಾಭಿಮಾನ. ಈ ಸಮಯದಲ್ಲಂತೂ ತಾವು ಆತ್ಮ ಅಭಿಮಾನಿಗಳಾಗಿದ್ದೀರಾ ಮತ್ತು ಪರಮಾತ್ಮ ಅಭಿಮಾನಿಗಳಾಗಿದ್ದೀರಾ. ಇದು ಅಮೂಲ್ಯವಾದಂತಹ ಜೀವನವಾಗಿದೆ. ಬಾಬಾ ಹೇಳುತ್ತಾರೆ, ಕಲ್ಪ ಕಲ್ಪವೂ ನಾನು ನಿಮಗೆ ಈ ರೀತಿ ಓದಿಸಲು ಬರುತ್ತೇನೆ, ಮತ್ತೆ ತಾವು ಮರೆಯುತ್ತೀರಾ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಮತ್ತು ಸರ್ವೀಸ್ ಮಾಡುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಎಲ್ಲರ ಜೊತೆ ಮಧುರವಾಗಿ ಮಾತನಾಡಬೇಕು. ಅಂತಹ ಯಾವುದೇ ಮಾತು ಮಾತನಾಡಬಾರದು, ಅದರಿಂದ ಬಾಬನ ನಿಂದನೆ ಆಗುವ ಹಾಗೆ.
ಬಾಬನ ನಿಂದನೆ ಆಗುವಂತಹ ಯಾವುದೇ ಕರ್ಮ, ಯಾವುದೇ ಮಾತು ಆಗಬಾರದು. ದೇಹಾಭಿಮಾನವನ್ನು ದಾನ ಮಾಡಿ ಆತ್ಮ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿ ಆಗಬೇಕು. ಎರಡನೇದು, ಏನೆಲ್ಲ ಬಾಬರವರಿಂದ ಜ್ಞಾನಧನ ಸಿಗುತ್ತಿದೆ ಅದನ್ನು ದಾನ ಮಾಡಬೇಕು. ವಿದ್ಯಾಭ್ಯಾಸದಿಂದ ರಾಜ ಪದವಿ ಸಿಗುವುದು. ಈ ನಶೆಯಲ್ಲಿ ಸ್ಥಿರವಾಗಿ ಇರಬೇಕು. ಗಮನ ಕೊಟ್ಟು ವಿದ್ಯೆಯನ್ನು ಓದಬೇಕು. ವರದಾನ: ಸಾಕ್ಷಿತನದ ಆಸನದ ಮೂಲಕ ಪರಿಸ್ಥಿತಿ ಎಂಬ ಶಬ್ದವನ್ನು ಸಮಾಪ್ತಿ ಮಾಡುವಂತಹ ಮಾಸ್ಟರ್ ತ್ರಿಕಾಲದರ್ಶಿ ಆಗಿರಿ. ಸಾಕ್ಷಿತನದ ಸೀಟ್ ಮೂಲಕ ಪರಿಸ್ಥಿತಿ ಎಂಬ ಶಬ್ದವನ್ನು ಸಮಾಪ್ತಿ ಮಾಡುವಂತಹ ಮಾಸ್ಟರ್ ತ್ರಿಕಾಲದರ್ಶಿಯಾಗಿರಿ. ವರದಾನದ ವಿಶ್ಲೇಷಣೆ: ಈ ಡ್ರಾಮಾದಲ್ಲಿ ಏನೆಲ್ಲ ನಡೆಯುತ್ತೆ ಅದರಲ್ಲಿ ಕಲ್ಯಾಣ ಅಡಕವಾಗಿದೆ. ಯಾಕೆ, ಏನು ಎಂಬ ಪ್ರಶ್ನೆ ಬುದ್ಧಿವಂತ ಮಕ್ಕಳಲ್ಲಿ ಬರಬಾರದು. ನಷ್ಟದಲ್ಲಿಯೂ ಸಹ ಕಲ್ಯಾಣ ಸಮಾವೇಶವಾಗಿರುವುದು. ತಂದೆಯ ಜೊತೆ ಮತ್ತು ಕೈ ಇದ್ದಾಗ ಅಕಲ್ಯಾಣವಾಗಲು ಸಾಧ್ಯವಿಲ್ಲ. ಅಂತಹ ಸ್ಥಿತಿಯ ಆಸನದಲ್ಲಿ ಇದ್ದಾಗ ಎಂದಿಗೂ ಪರಿಸ್ಥಿತಿಗೆ ಒಳಗಾಗುವುದಿಲ್ಲ. ಸಾಕ್ಷಿತನದ ಸ್ಥಿತಿ ಪರಿಸ್ಥಿತಿ ಎಂಬ ಶಬ್ದವನ್ನು ಸಮಾಪ್ತಿ ಮಾಡುವುದು. ಆದ್ದರಿಂದ ತ್ರಿಕಾಲದರ್ಶಿಯಾಗಿ ಪ್ರತಿಜ್ಞೆ ಮಾಡಿರಿ, ನಾನು ಪರೇಶಾನ್ ಆಗುವುದಿಲ್ಲ, ಬೇರೆಯವರನ್ನು ಪರೇಶಾನ್ ಮಾಡುವುದಿಲ್ಲ. ಅಂದರೆ ನಾನು ಪರಿಸ್ಥಿತಿಗೊಳಗಾಗುವುದಿಲ್ಲ, ಅನ್ಯರನ್ನು ಪರಿಸ್ಥಿತಿಗೊಳಪಡಿಸುವುದಿಲ್ಲ. ಸ್ಲೋಗನ್: ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಆರ್ಡರ್ ಪ್ರಮಾಣವಾಗಿ ನಡೆಸುವುದೇ ಸ್ವರಾಜ್ಯ ಅಧಿಕಾರಿ ಆಗುವುದಾಗಿದೆ. ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಆರ್ಡರ್ ಪ್ರಮಾಣವಾಗಿ ನಡೆಸುವುದೇ ಸ್ವರಾಜ್ಯ ಅಧಿಕಾರಿ ಆಗುವುದಾಗಿದೆ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರಿ. ನಿಶ್ಚಯ ಬುದ್ಧಿಯ ಅರ್ಥವಾಗಿದೆ ನಿಶ್ಚಿಂತ ಚಕ್ರವರ್ತಿ. ಅವರೇ ತಂದೆಯ ಸಮಾನರು. ವಿನಾಶಿ ಧನ ಇರುವವರು ಎಷ್ಟು ಸಂಪಾದನೆ ಮಾಡುತ್ತಾರೆ ಅಷ್ಟು ಸಮಯ ಪ್ರಮಾಣ ಚಿಂತೆಯಲ್ಲೂ ಇರುತ್ತಾರೆ. ಆದರೆ ಯಾರಿಗೆ ವಿಶ್ವಾಸ ಇರುತ್ತೆ ನಾವು ಈಶ್ವರಿಯ ಖಜಾನೆಗೆ ಮಾಲೀಕರಾಗಿದ್ದೇವೆ ಮತ್ತು ಪರಮಾತ್ಮನಿಗೆ ಬಾಲಕರಾಗಿದ್ದೇವೆ, ಈ ವಿಶ್ವಾಸ ಯಾರಿಗಿರುತ್ತೆ ಅವರು ಸದಾ ಸ್ವಪ್ನದಲ್ಲಿಯೂ ಸಹ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ. ಏಕೆಂದರೆ ಅವರಿಗೆ ವಿಶ್ವಾಸವಿರುತ್ತೆ ಈ ಈಶ್ವರಿಯ ಖಜಾನೆಗಳು ಈ ಜನ್ಮದಲ್ಲೇನು ಆದರೆ ಅನೇಕ ಜನ್ಮಗಳಿಗಾಗಿ ನಮ್ಮ ಜೊತೆ ಇರುತ್ತೆ, ಜೊತೆ ಇರುತ್ತೆ. ಅದಕ್ಕಾಗಿ ಅವರು ನಿಶ್ಚಯ ಬುದ್ಧಿ ಉಳ್ಳವರು ನಿಶ್ಚಿಂತರಾಗಿ ಇರುತ್ತಾರೆ. ಓಂ ಶಾಂತಿ.